ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಅದು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಆಗಸ್ಟ್ 15. ಸೊ ಬೆಳಗ್ಗಿಂದನೇ ವ್ಲಾಗ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇವಾಗ ಹೊರಗಡೆ ಹೋಗ್ತಿದ್ವಲ್ಲ, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕಿತ್ತು ಅಂತ ಹೇಳಿ, ಸೊ ಅದಕ್ಕೋಸ್ಕರ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಹಾಗೆಯೇ ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಹಸ್ಬೆಂಡ್ ಕೂಡ ಮಧ್ಯಾಹ್ನನೇ ಮನೆಗೆ ಬಂದಿದ್ರು, ಅದಕ್ಕೋಸ್ಕರ ಸಂಜೆವರೆಗೂ ರೆಸ್ಟ್ ಮಾಡಿ ಈವ್ನಿಂಗಲ್ಲಿ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೊರಗಡೆ ಹೋಗ್ತಿದ್ದೀವಿ. ನೋಡು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನು ನನ್ನ ಹತ್ರ ಒಂದು ಸ್ಯಾರಿ ಇತ್ತು, ನನ್ನ ತಂಗಿ ತಂದ್ಕೊಟ್ಟಿದ್ದು. ಸೊ ಅದು ತುಂಬ ದಿನಗಳಿಂದ ಹಾಗೆ ಮಡಿಕೊಂಡಿದ್ದೆ, ಸ್ಟಿಚ್ಚೇ ಮಾಡಿಸಿಲ್ಲ. ಅದಕ್ಕೋಸ್ಕರ ಈಗ ಸ್ಟಿಚಿಗೆ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ನಿಜವಾಗ್ಲೂ ಇಲ್ಲ, ತುಂಬಾ ಕಾಸ್ಟ್ಲಿ ಇರುತ್ತೆ ಸ್ಟಿಚ್ ಮಾಡೋದಕ್ಕೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಸ್ಟಿಚ್ ಮಾಡಿಸಿರೋದು ಮುಂಬೈನಲ್ಲಿ ಬ್ಲೌಸ್ನ. ಇಲ್ಲಾಂದರೆ ನಾನು ಊರ ಕಡೆನೇ ಸ್ಟಿಚ್ ಮಾಡಿಸೋದು. ಸ್ವಲ್ಪ ಜಾಸ್ತಿನೇ ಪ್ರೈಸ್ ಹೇಳಿದ್ರು, 1300 ಹೇಳಿದ್ರು. ಅದು ನಾರ್ಮಲ್ ಆಗಿ ಸಿಂಪಲ್ ಆಗಿರೋಂಥ ಒಂದು ಡಿಸೈನಿಗೆ ಸ್ಟಿಚ್ ಮಾಡೋದಕ್ಕೆ. ಅದಕ್ಕೋಸ್ಕರ 1300 ಜಾಸ್ತಿ ಆಯಿತು ಅಂತ ಹೇಳಿ ನಾನು ಸ್ಟಿಚ್ ಮಾಡಿಸ್ಲಿಲ್ಲ, ಹಾಗೆ ಬಂದೆ. ನನ್ನ ಹತ್ರ ಹೊಸ ಬಟ್ಟೆ ಇತ್ತು, ಸೊ ಅದಕ್ಕೋಸ್ಕರ ಅದನ್ನೇ ವೇರ್ ಮಾಡಿದ್ರಾಯ್ತು. ಊರಿಗೆ ಹೋದಾಗ ಹೊಸ ಬಟ್ಟೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹಂಗೆ ಬಂದಿದ್ದಾಯ್ತು. ಇನ್ನು ಇಲ್ಲೇನಪ್ಪ ಅಂತಂದರೆ, ಹೋಗಬೇಕಾದ್ರೆ ಸೇವ್ಪುರಿ ಶಾಪ್ ಸಿಗುತ್ತೆ ಒಂದು, ಅಲ್ಲಿ ಆವಾಗ ಬರ್ತಾ ಇರ್ತೀವಿ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ಇವತ್ತನ್ನು ಕೂಡ ಅಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇನ್ನು ಇಲ್ಲಿಂದ ಸೇವ್ಪುರಿ ಎಲ್ಲ ತಿನ್ಕೊಂಡು ಜೂಡಿಯೋಗೆ ಹೋಗ್ಬೇಕಿತ್ತು, ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಿದ್ದೀವಿ. ನಾವು ಸಂಜೆ ಆಲ್ರೆಡಿ ಒಂದು 6:30-7 ಗಂಟೆನೇ ಆಗ್ಬಿಟ್ಟಿತ್ತು ಮನೆಯಿಂದ ಹೊರಟಾಗ. ಇನ್ನು ನಾವಿಲ್ಲಿಗೆ ಬರೋಷ್ಟರೊಳಗಡೆ 7:30ನೇ ಆಗ್ಬಿಟ್ಟಿತ್ತು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ಒಂದು ಸೇಲ್ ಇತ್ತು, 299ಗೆ ಸೇಲ್ ಇತ್ತು. ಮತ್ತು ಇದು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇಲೆಲ್ಲ ಈ ಥರ ಸೇಲ್ಗಳು ಇರ್ತವೆ. ನಾವು ಕಳೆದ ಸಲ ಬಂದಾಗ ಅದ್ರ ನಂಬರ್ ಕೊಟ್ಟಿರ್ತೀವಲ್ವ ನಾವು, ಸೊ ಅದೇ ನಂಬರ್ಗೆ ಅವ್ರು ಈ ಥರ ಸೇಲ್ ಇರುವಾಗ ಮೆಸೇಜ್ನ ಕಳಿಸ್ತಿರ್ತಾರೆ. ನನಗೂ ಇವತ್ತು ಮೆಸೇಜ್ ಬಂದಿತ್ತು 299ಗೆ ಸೇಲ್ ಇದೆ ಅಂತ ಹೇಳಿ. ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಮ್ಮ ಪಾಪು ಕೂಡ ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು, ಯಾಕಂದರೆ ನಮ್ಮ ಪಾಪು ಬರ್ತಡೇ ಇನ್ನೇನು ಹತ್ರ ಬರ್ತಾ ಇದೆ. ಅಂದರೆ ಗೌರಿ ಹಬ್ಬದ ದಿನ ಒಂದು ಬರ್ತಡೇ ಇರೋದು, ಅದಕ್ಕೋಸ್ಕರ ಸ್ವಲ್ಪ ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಬರೀ ಹೆಸ್ರಿಗೆ ಮಾತ್ರನೇ 299 ಸೇಲ್ ಅಂತ ಇರೋದು, ಬಟ್ ಒಳಗಡೆ ಬಂದು ನೋಡಿದ್ರೆ 299ಗೆ ಬಹಳ ಕಮ್ಮಿ ಆಪ್ಷನ್ಸ್ಗಳಿರ್ತವೆ. ನಾವು ಸುಮ್ಮನೆ 299 ಸೇಲ್ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬರ್ತೀವಿ, ಬಟ್ ನೋಡ್ಕೊಂಡು ಹೋಗೋದಕ್ಕೆ ಬಂದು ಅಲ್ಲಿ ನಮ್ಗೆ ಬೇರೆದು ಇಷ್ಟ ಆಗಿ ಬೇರೆದನ್ನ ತಗೊಂಡು ಹೋಗ್ತೀವಿ. ಸೊ 299 ನಮ್ಗೆ ಇಷ್ಟನೇ ಆಗಲ್ಲ. ಸೊ ಯಾವ್ದು ಜಾಸ್ತಿ ಪ್ರೈಸ್ ಇರ್ತಾವಲ್ಲ ಅದೇ ಇಷ್ಟ ಆಗೋದು ಪ್ರತಿ ಸಲ ಬಂದಾಗ್ಲೂ. ಏನು ಮಾಡೋಕ್ಕಲ್ಲ, ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನಮ್ಮ ಬಜೆಟ್ ನೋಡಿಕೊಂಡು ತಗೋಬೇಕಷ್ಟೇ. ಮತ್ತು ಸ್ಲಿಪ್ಪರ್ಸ್ಗಳೆಲ್ಲ ಚೆನ್ನಾಗಿದ್ದು ಕ್ವಾಲಿಟಿ, ಬಟ್ ಡಿಸೈನ್ಗಳೇನು ಅಷ್ಟು ನಂಗೆ ಇಷ್ಟ ಆಗಲಿಲ್ಲ. ಇರ್ತವೆ ಅಂತ ಅನ್ಸುತ್ತೆ ಸ್ಟಾಕು, ಬಟ್ ನಾವು ಬರೋಷ್ಟ್ರೊಳಗಡೆ ಸ್ಟಾಕ್ ಎಲ್ಲ ಖಾಲಿ ಆಗ್ಬಿಟ್ಟು ಯಾವುದ್ಯಾವುದೋ ಚೆನ್ನಾಗಿಲ್ದಿರೋಂಥ ಡಿಸೈನ್ಗಳೆಲ್ಲ ಬಿಟ್ಬಿಟ್ಟಿರ್ತವೆ. ಬಟ್ ಇವತ್ತಿಂದನೇ ಈ ಸೇಲ್ ಸ್ಟಾರ್ಟ್ ಆಗಿದ್ದು. ಬಟ್ ಏನಪ್ಪ ಅಂತ ಅಂದರೆ, ಸ್ಟಾಕ್ಗಳೆಲ್ಲ ಇವತ್ತು ಲೀವ್ ಇರೋದ್ರಿಂದ ಬೆಳಗ್ಗೆ ಮಧ್ಯಾಹ್ನದಷ್ಟರೊಳಗಡೆ ಎಲ್ಲ ಚೆನ್ನಾಗಿರೋದು ಆರಿಸ್ಕೊಬಿಡ್ತಾರೆ. ಸಂಜೆ ಹೊತ್ತಿನಲ್ಲಿ ಯಾವ್ಯಾವುದೋ ಬೇಡದೇ ಇರೋಂಥವು ಇರ್ತವೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಇಲ್ಲೆಲ್ಲ 299ಗೆ ಇವೆಲ್ಲ ಟಾಪ್ಸ್ಗಳಿರೋದು. ಪಾಪ ತುಂಬ ಫುಲ್ ಎಲ್ಲಾನು ಕಿತ್ತಿ ಹರಗ್ಬಿಟ್ಟಿದ್ರು. ಬಟ್ ಇಲ್ಲಿ ಮಡ್ಚೋರು ಇರ್ತಾರಲ್ಲ, ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅಂತ ಅನ್ಕೊಂತಿದ್ದೆ. ಅಂದರೆ ಎಲ್ಲಾನು ಕಿತ್ತಿ ಹರಗೋದಲ್ದಲೆ ಕೆಳಗಡೆ ಎಲ್ಲ ಬಿಸಾಕ್ಬಿಟ್ಟಿರ್ತಾರೆ. ಈ ಥರ ಸೇಲ್ ಟೈಮಲ್ಲೇ ತುಂಬ ಜಾಸ್ತಿ ಆಗೋದು. ಮತ್ತು ಇಲ್ಲಿ ಟಾಪ್ಗಳು 299ಗೆ ಅಷ್ಟೊಂದೇನು ಚೆನ್ನಾಗಿದೆ ಅಂತ ಅನ್ನಿಸ್ಲಿಲ್ಲ. ನಾರ್ಮಲಾಗಿ ಸಿಂಪಲ್ ಆಗಿದ್ದು, ಡೈಲಿ ವೇರ್ಗೆ ಹಾಕೊಳ್ಳೋ ಥರ ಇದ್ದು. ಸೊ ನಾನು ಅದಕ್ಕೆ ಸುಮ್ಮನೆ ತೆಗೆದು ಎಲ್ಲ ನೋಡ್ತಿದ್ದೀನಿ. ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಂದೆ. ನಾನು ಕಳೆದ ಸಲ ಇಲ್ಲಿ ತಗೊಂಡೋಗಿದ್ದೆ, ಒಂದೆರಡು ಟಾಪ್ ತೊಗೊಂಡು ಬಂದಿದ್ದೆ, ಬಟ್ ಅವು ಕೂಡ ಅಷ್ಟೊಂದು ನಂಗೆ ಇಷ್ಟ ಆಗಲಿಲ್ಲ. ಎರಡಲ್ಲ ಸಾರಿ, ಒಂದೇ ತೊಗೊಂಬಂದಿದ್ದು. ಅದೇನಪ್ಪ ಅಂತ ಅಂದರೆ, ಒಂದು ಸ್ವಲ್ಪ ದಿನಕ್ಕೆ ನನಗೆ ಕಲರ್ ಫೇಡ್ ಆಯಿತು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಈ ಸಲ ಏನು ಪರ್ಚೇಸ್ ಮಾಡಲಿಲ್ಲ, ನನ್ನ ಹತ್ರ ಆಲ್ರೆಡಿ ಇತ್ತಂತ ಹೇಳಿ. ಇನ್ನು ಇಲ್ಲಿ ನನಗೊಂದು ಜೀನ್ಸ್ ಇಷ್ಟ ಆಗಿತ್ತು, ಬಟ್ ಆ ಟ್ರಯಲ್ ರೂಮಲ್ಲಿ ಜನಗಳು ನೋಡಿದರೆ ನನಗೆ ಭಯ ಆಗಿ ಬೇಡ ಅಂತ ಹೇಳಿ ಅಲ್ಲೇ ಮಾಡ್ಬಿಟ್ಟು ಬಂದೆ. ಸಿಕ್ಕಾಪಟ್ಟೆ ಜನ ಇದ್ರು, ಟ್ರಯಲ್ ಮಾಡೋದಕ್ಕೆ ತುಂಬ ದೊಡ್ಡ ಲೈನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಬಂದ್ವಿ. ಇಲ್ಲೇನಪ್ಪ ಅಂದರೆ ಜೆಂಟ್ಸ್ದು ಮತ್ತು ಚಿಕ್ಕ ಮಕ್ಕಳದೆಲ್ಲ ಮೇಲ್ಗಡೆ ಸೆಕ್ಷನಲ್ಲಿ ಇತ್ತು. ಮತ್ತು ಇಲ್ಲೂ ಕೂಡ ತುಂಬಾ ರಶ್ ಆಗಿತ್ತು. ವೀಕ್ ಡೇಸಲ್ಲಿ ಇಷ್ಟೊಂದು ಜನಗಳೇ ಇರಲ್ಲ, ಬಟ್ ಇವತ್ತು ರಜೆ ಇರೋದ್ರಿಂದ ತುಂಬ ಜನಗಳಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ಒಂದು ಪ್ಯಾಂಟ್ ನೋಡ್ತಿರಲ್ಲ ನನ್ನ ಹಸ್ಬೆಂಡು, ಇದು 399ಗೆ ಅಂತ ಹೇಳಿ ನೋಡ್ತಿದ್ರು, ಸೇಲ್ ಅಂತ ಹೇಳಿ 399 ಅಂತ ಹಾಕಿದ್ರು. ಬಟ್ ಏನಪ್ಪ ಅಂತ ಅಂದರೆ, ಇದು 399ಗೆ ಅಲ್ವಂತೆ. 3000 ಶಾಪಿಂಗ್ ಮಾಡಿದ್ರೆ ಇದು 399ಗೆ ಸಿಗುತ್ತಂತೆ. 3000 ಶಾಪಿಂಗ್ ಮಾಡಿದ್ರೆ ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಸಿಗಲ್ಲ. ಸೊ ಆ ಥರ ಎಲ್ಲ ಒಂಥರ ನಮಗೆ ಅರ್ಥನೇ ಆಗಲ್ಲ. ನಾವು ಸುಮ್ಮನೆ ತೊಗೊಂಡ್ಬಿಡ್ತೀವಿ, ಬಟ್ ಬಿಲ್ಲಿಂಗ್ ಹಾಕ್ಸಿದ್ಮೇಲೆ ನಮ್ಗೆ ಗೊತ್ತಾಗೋದು ಆ ಥರ ಎಲ್ಲ ಇರ್ತವೆ. ನಾವು ನೋಡಿ ಅದನ್ನೆಲ್ಲ ಬೋರ್ಡ್ ಎಲ್ಲ ನೀಟಾಗಿ ಓದಿ ಪರ್ಚೇಸ್ ಮಾಡಬೇಕು. ಮತ್ತು ಶೂಸ್ ಕಲೆಕ್ಷನ್ಸ್ ಎಲ್ಲ ಇದ್ದು 299ಗೆ 399ಗಿಲ್ಲ, ಬಟ್ ಅವೆಲ್ಲ ಅಷ್ಟೊಂದು ವೆರೈಟಿ ಅಂತ ಅನ್ನಿಸ್ಲಿಲ್ಲ. ಮತ್ತು ನನ್ನ ಹಸ್ಬೆಂಡ್ಗೆ ಟ್ರಯಲ್ ಮಾಡೋದಕ್ಕೆ ಒಂದೆರಡು ಬಟ್ಟೆ ತೊಗೊಟ್ಟಿದ್ದೀನಿ ನಾನು. ಸೊ ಅದನ್ನು ಟ್ರೈ ಮಾಡಿ ನೋಡ್ತಿದ್ದಾರೆ. ನನಗೆ ನನ್ನ ಹಸ್ಬೆಂಡ್ಗೆ ಬ್ಯಾಗಿ ಥರ ಇರೋ ಬಟ್ಟೆ ಹಾಕಿಸ್ಬೇಕಂತ ಹೇಳಿ ಇಷ್ಟ, ಬಟ್ ಅವ್ರಿಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಪರ್ಚೇಸೇ ಮಾಡ್ತಿಲ್ಲ. ಬಟ್ ಆದ್ರೂ ಕೂಡ ಈ ಸಲ ನಾನು ಅದೇ ಥರದ ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ಅವ್ರಿಗೆ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಮತ್ತು ಮನೆಗೆ ಹೋಗೋಷ್ಟ್ರೊಳಗಡೆ ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ಸೊ ಏನು ಮಾಡೋಣ ಅಡುಗೆನ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ನಮ್ಮ ಡ್ಯಾಡಿ ಮನೆಗೆ ಬಂದಿದ್ರು. ಸೊ ಅವರು ಮಾಡಿ ಮಡಗಿದ್ರು, ಅಂದರೆ ಚಪಾತಿ ಬೇಯಿಸ್ಕೋಬೇಕಿತ್ತು ಅಷ್ಟೇ. ಸೊ ಪಲ್ಯ ಎಲ್ಲ ರೆಡಿ ಮಾಡಿ ಮಡಗಿದ್ರು.
ಸೊ ಅದಕ್ಕೋಸ್ಕರ ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ದಷ್ಟೇ. ಅದಾದ್ಮೇಲೆ ನಾನು ಇವತ್ತು ನೆಕ್ಸ್ಟ್ ಡೇ ಇಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ನಾನು ಬೆಳಿಗ್ಗೆ ಬೇಗ ಇದು ಫ್ರೆಶ್ ಅಪ್ ಆಗಿ ದೇವರಿಗೆ ಪ್ರಸಾದ ಎಲ್ಲ ಮಾಡಿದ್ದೆ. ಸೊ ಬೆಳಗ್ಗೆ ಪ್ರಸಾದನೇ ತಿಂದಿದ್ದಾಯ್ತು, ತಿಂಡಿ ಏನು ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ 11 ಗಂಟೆಲಿ ಹೊಟ್ಟೆ ಹಸಿದಿದೆ ಅಂತ ಹೇಳಿ ಪಾಪ್ಕಾರ್ನ್ ಮಾಡೋಣ ಅಂತ ಹೇಳಿ ಬಂದೆ. ನಾವು ಮೂವಿ ನೋಡೋಣ ಅಂತ ಹೇಳಿ ಕುಂತಿದ್ವಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ಲೀವ್ ಇತ್ತು. ಸೊ ಅದಕ್ಕೋಸ್ಕರ ಮೂವಿ ನೋಡ್ಕೊಂಡು ಪಾಪ್ಕಾರ್ನ್ ತಿನ್ನೋಣ ಅಂತ ಹೇಳಿ ಪಾಪ್ಕಾರ್ನ್ ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಈ ಥರ ಪಾಪ್ಕಾರ್ನ್ನ ಮನೇಲಿ ಯಾವಾಗಲೂ ತಂದು ಮಡಿಕೊಂಡಿರ್ತೀನಿ. ನಿಜವಾಗ್ಲೂ ಯಾವಾಗಲೂ ಇರೋದು ಹೊಟ್ಟೆ ಹಸ್ದಾಗೆಲ್ಲ ಇದನ್ನ ತಿನ್ನೋದಕ್ಕೆ ಬೆಸ್ಟ್ ಆಪ್ಷನ್ ಇದು. ಚಿಪ್ಸು ಇದನ್ನೆಲ್ಲ ತಿನ್ನೋದ್ರ ಬದಲು ಪಾಪ್ಕಾರ್ನ್ ತಿಂದರೆ ತುಂಬ ಒಳ್ಳೆಯದು. ಹಾಗೆಯೇ ಮಾಡೋದು ಕೂಡ ತುಂಬಾ ಈಸಿ. ಒಂದು ಕುಕ್ಕರ್ನ ಸ್ವಲ್ಪ ಪ್ರೀ ಹೀಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೋಳ ಹಾಕ್ಕೊಂಡು ಅಚ್ಕಾರದ ಪುಡಿ ಮತ್ತು ಉಪ್ಪನ್ನ ಹಾಕೋಬೇಕು. ಅಚ್ಕಾರದ ಪುಡಿ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನಂತರ ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ದು ರಬ್ಬರ್ ಮತ್ತು ವಿಷಲ್ ತೆಗೆದು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪಾಪ್ಕಾರ್ನ್ ಈಸಿಯಾಗಿ ರೆಡಿ ಆಗುತ್ತೆ. ಸೊ ನಿಮ್ಮಲ್ಲೆಲ್ಲ ಮಕ್ಕಳಿದ್ರೆ ಈ ಥರ ಜೋಳ ತಂದು ಮಾಡಿಕೊಂಡು ಪಾಪ್ಕಾರ್ನ್ನೇ ಮಾಡಿಕೊಡಿ. ಚಿಪ್ಸ್ ಎಲ್ಲ ಕೊಡೋದ್ರ ಬದಲು ಹೆಲ್ತಿಯಾಗಿ ಕೂಡ ಇರುತ್ತೆ. ಸೊ ಪಾಪ್ಕಾರ್ನ್ ಇವಾಗ ರೆಡಿ ಆಯಿತು. ನಾವು ಥಿಯೇಟ್ರಿಗೆ ಮೂವಿ ನೋಡೋದಕ್ಕೆ ಹೋದಾಗ ಪಾಪ್ಕಾರ್ನ್ ಎಷ್ಟೊಂದು ಕಾಸ್ಟ್ಲಿ ಇರುತ್ತಲ್ವಾ. ಬಟ್ ಮನೆಯಲ್ಲಿ ತುಂಬ ಕಮ್ಮಿ ಬಜೆಟಲ್ಲಿ ಈ ಥರ ಪಾಪ್ಕಾರ್ನ್ ಮಾಡಿಕೊಂಡು ಮನೆಯಲ್ಲೇ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡಿಕೊಂಡು ಚಿಲ್ ಮಾಡ್ಬೋದು. ಸೊ ನಾವು ಕೂಡ ಆವಾಗವಾಗ ಈ ಥರ ಮಾಡ್ತಾ ಇರ್ತೀವಿ. ಮನೆಯಲ್ಲೇ ಮೂವಿ ನೋಡಿಕೊಂಡು ಪಾಪ್ಕಾರ್ನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ತಿರ್ತೀವಿ. ಸೊ ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸು. ಹಾಯ್ ಆಲ್. ಸೊ ಮತ್ತೆ ನಾನು ಇವಾಗ ಈವ್ನಿಂಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗೀತು, ಮತ್ತೆ ಅಡುಗೆ ಮಾಡ್ಬೇಕಷ್ಟೇ. ಅಡುಗೆ ಬಂದು ಇವತ್ತು ಪಾನಿಪುರಿ. ಸೊ ಪಾನಿಪುರಿನ ನಾವು ಅವಾಗ ಮಾಡ್ತಾ ಇರ್ತೀವಿ, ನಮ್ಮಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ. ಪಾನಿಪುರಿ ತಿಂದರೆ ಊಟ ಮಾಡಲ್ಲ. ಸೊ ಇವತ್ತು ಊಟನೇ ಪಾನಿಪುರಿ. ಅದ್ರ ರೆಸಿಪಿ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಅದು ಆಲ್ರೆಡಿ ನಾನು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಬೇಕಂದ್ರೆ ಹೋಗಿ ಚೆಕ್ಔಟ್ ಮಾಡಿ. ಮತ್ತು ಇನ್ನೊಂದೇನು ಅಂತಂದರೆ ಇವತ್ತಿನ ವಿಡಿಯೋದ ಮೇಯ್ನ್ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಗಿವ್ ಅವೇ ಮಾಡ್ಬೇಕಂತ ಹೇಳಿದ್ನ ನಾನು ಕಳೆದ ವಿಡಿಯೋದಲ್ಲಿ. ಸೊ ಗಿವ್ ಅವೇ ಹೆಂಗೆ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಗಿವ್ ಅವೇ ನಿಮ್ಗೆ ಏನಾದರೂ ಗಿವ್ ಅವೇಲಿ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಆಗಿರಬೇಕು ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿರಬೇಕು. ಹಾಗೆಯೇ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಪುಟಾಣಿದು ಗಿಫ್ಟಿಂದು ಇಮೋಜಿ ಹಾಕಿ ಅಷ್ಟೇ. ಅದ್ರಲ್ಲಿ ನಿಮ್ಮ ನೇಮ್ ಬರುತ್ತಲ್ವ ಕಮೆಂಟ್ ಬಾಕ್ಸಲ್ಲಿ, ಅದು ಸೊ ನಾನು ನೇಮ್ ಅನೌನ್ಸ್ ಮಾಡ್ತೀನಿ. ಅವಾಗ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಗಿಫ್ಟಿಂದು ಇಮೋಜಿ ಹಾಕಿ. ಸೊ ಇದಿಷ್ಟೇ ಟಾಸ್ಕು, ಗಿವ್ ಅವೇ ಟಾಸ್ಕು. ಅಂದರೆ ನಿಮ್ಮ ನೇಮ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂತೆಲ್ಲ ಗೊತ್ತಾಗುತ್ತಲ್ವ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾರನ್ನಾರ ಹಂಗೆ ರ್ಯಾಂಡಮ್ ಆಗಿ ಚೂಸ್ ಮಾಡಿ ಅನೌನ್ಸ್ ಮಾಡ್ತೀನಿ. ಸೊ ಪುಟಾಣಿ ಗಿಫ್ಟ್ ಇರುತ್ತೆ, ಏನು ಅಷ್ಟೊಂದೇನು ಹೈಪ್ ಆಗಿ ಏನು ಹೇಳ್ತಿಲ್ಲ ನಾನು. ನನ್ನ ಕೈಲಿ ಆದಷ್ಟು ಪುಟಾಣಿ ಗಿಫ್ಟ್ ಕೊಡ್ತೀನಿ, ಮತ್ತು 3 ಮೆಂಬರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತು ಇನ್ನೇನಂದರೆ ನಾನು ಝೂಡಿಯೋಯಿಂದ ಏನೇನೆಲ್ಲ ತಂದಿದ್ದೆ ಅಂತ ಹೇಳಿ ಶೇರ್ ಮಾಡ್ಕೊತೀನಿ. ಸೊ ಝೂಡಿಯೋಯಿಂದ ಇಷ್ಟೇ ಪರ್ಚೇಸ್ ಮಾಡಿದ್ದು, ಜಾಸ್ತಿ ಏನು ಪರ್ಚೇಸ್ ಮಾಡಿದ್ದೆ. ನನ್ನ ಹಸ್ಬೆಂಡ್ಗೆ ಮತ್ತು ಪಾಪಕ್ಕೆ ಇಬ್ಬರಿಗೆ ಪರ್ಚೇಸ್ ಮಾಡಿದ್ದು. ನನ್ನ ಹತ್ರ ತುಂಬ ಬಟ್ಟೆಗಳಿದ್ದಾವೆ, ಮತ್ತು ನಾನು ಅವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಿರ್ತೀನಲ್ವಾ. ಸೊ ನಂಗೆ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಬಟ್ಟೆಗಳು ಇಷ್ಟ ಆಗ್ಬಿಡ್ತವೆ. ಈ ಕ್ವಾಲಿಟಿ ಚೆನ್ನಾಗಿದೆ, ಇಷ್ಟು ಪ್ರೈಸ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾನು ಕೆಲವೊಂದು ಮಡಿಕೊಂಡ್ಬಿಡ್ತೀನಿ. ಅದಕ್ಕೋಸ್ಕರ ನಾನು ಇವಾಗ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಮೊದಲು ನಮ್ಮ ಪಾಪ ಬಟ್ಟೆ ತೋರಿಸ್ತೀನಿ. ಸೊ ಇದು ಒಂದು ಟೀ ಶರ್ಟ್ ತಗೊಂಡ್ವಿ, ಚೆನ್ನಾಗಿದೆ, ಫುಲ್ ಸ್ಲೀವು ಮತ್ತು ರೆಡ್ ಕಲರು ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ಇದ್ರ ಪ್ರೈಸ್ ಬಂದು 399. ಚೆನ್ನಾಗಿದೆ ಕ್ವಾಲಿಟಿ. ಇನ್ನು ನೆಕ್ಸ್ಟು ಇದೊಂದು ಶರ್ಟ್ ತಗೊಂಡ್ವಿ. ಈ ಥರದ್ದು ಆ್ಯಕ್ಚುಲಿ ಅವ್ರ ಹತ್ರ ಶರ್ಟ್ ಇರಲಿಲ್ಲ, ಆಫ್ ಸ್ಲೀವ್ದು. ಫುಲ್ ಸ್ಲೀವ್ದು ಇತ್ತು, ಆಫ್ ಸ್ಲೀವ್ದು ಇರಲಿಲ್ಲ, ಅದಕ್ಕೋಸ್ಕರ. ಸೊ ಇದು ಬಂದು 299. ಅದು 399 ಇತ್ತು, ಇದು 299. ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ, ಕಾಟನ್ದು. ಅದು 26ಗೆ ಬರ್ತಾ ಇರೋದು. ಸೊ 27ಗೆ ಗಣಪತಿ ಹಬ್ಬ. ಏನಪ್ಪ ಅಂದ್ರೆ ನಮ್ಮ ಪಾಪು ಬರ್ತಡೇ ಯಾವಾಗ್ಲೂ ಕೃಷ್ಣ ಜನ್ಮಾಷ್ಟಮಿ ಅಥವಾ ವರಮಹಾಲಕ್ಷ್ಮಿ ಅಥವಾ ಈ ಥರ ಗಣಪತಿ ಟೈಮಲ್ಲೇ ಬರೋದು, ಆಗಸ್ಟ್ ಆಗಿರೋದ್ರಿಂದ. ಸೊ ಅವನು ಹುಟ್ಟಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಪೇನ್ ಕಾಣಿಸ್ಕೊಂಡಿದ್ದು. ನೆಕ್ಸ್ಟ್ ಡೇ ಅವ್ನು ಹುಟ್ಟಿದ್ದು. ಸೊ ಇನ್ನು ಹೋದ ವರ್ಷ ಫಸ್ಟ್ ಡೇ ಬರ್ತಡೇ ಕೃಷ್ಣ ಜನ್ಮಾಷ್ಟಮಿ ದಿನನೇ ಇತ್ತು. ಸೊ ಈ ವರ್ಷ ಗೌರಿ ಹಬ್ಬದ ದಿನ ಇದೆ. ಸೊ ನೆಕ್ಸ್ಟ್ ವರ್ಷ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಒಟ್ಟಲ್ಲಿ ಫಿಕ್ಸ್ ಅವ್ನ ಬರ್ತಡೇ ದಿನ ನಾನ್ ವೆಜ್ ತಿನ್ನೋಂಗಿಲ್ಲ. ಹಬ್ಬದ ಟೈಮಲ್ಲೇ ಬರ್ತಡೇ ಬಂದಿರೋದು. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಹಬ್ಬದ ಟೈಮಲ್ಲಿ ಬರ್ಡೇ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ, ಒಳ್ಳೆ ವೈಬ್ ಇರುತ್ತೆ. ನೆಕ್ಸ್ಟ್ ಒಂದು ಬಂದು ಇದು ಕಾರ್ಗೋ ಪ್ಯಾಂಟ್ ತಗೊಂಡ್ವಿ. ಆ್ಯಕ್ಚುಲಿ ಇದು ಮಟೀರಿಯಲ್ ಬಂದು ಒಂಥರ ಕಾಟನ್ ಥರ, ಆ ಥರ ಮಟೀರಿಯಲ್ ಇಲ್ಲ, ಜೀನ್ಸ್ ಥರ ಮಟೀರಿಯಲ್ ಇಲ್ಲ, ಒಂಥರ ಕಾಟನ್ ಥರ ಇದೆ. ಇದು ಕಾರ್ಗೋ, ಇಲ್ಲಿ ನಾಟ್ ಮಾಡೋದೆಲ್ಲ ಐತೆ, ಚೆನ್ನಾಗೈತೆ. ಆ್ಯಕ್ಚುಲಿ ನಂಗೆ ಮಕ್ಳುಗಳಿಗೆ ಅಥವಾ ದೊಡ್ಡವ್ರಿಗೆ ಯಾರಿಗೆ ಆದ್ರೂ ಗಂಡು ಮಕ್ಳಿಗೆ ಬ್ಯಾಗಿ ಬಟ್ಟೆ ಹಾಕ್ಸೋದಕ್ಕೆ ನಂಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಕಾರ್ಗೋ ತಗೊಂಡೆ. ಸೊ ಇಷ್ಟೇ, ಪಾಪದ 2 ಶರ್ಟ್ ಮತ್ತು 1 ಪ್ಯಾಂಟು.
ನೆಕ್ಸ್ಟ್ ಬಂದು ಇದು. ಸೊ ಇದು ನನ್ನ ಹಸ್ಬೆಂಡ್ಗೆ, ಇದನ್ನು ಕೂಡ ನಾನೇ ಸೆಲೆಕ್ಟ್ ಮಾಡಿರೋದು. ಸೊ ನನ್ನ ಹಸ್ಬೆಂಡ್ ತುಂಬಾ ತಿಂಗಳುಗಳಿಂದ ಹೇಳ್ತಿದ್ದೆ ಬ್ಯಾಗಿ ಈ ತರ ಬಟ್ಟೆ ತಗೊಳ್ಳಿ ಅಂತ ಹೇಳಿ, ಬಟ್ ಅವ್ರು ಪರ್ಚೇಸೇ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಈ ಸಲ ನಾನು ಹೋದಾಗ ಈ ತರದ್ದು ಪರ್ಚೇಸ್ ಮಾಡಿದ್ದೆ. ಆಕ್ಚುಲಿ ಬ್ಯಾಗಿ ಆಗಿದೆ ಶರ್ಟ್. ಇದು ಚೆನ್ನಾಗೈತೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಇದು. ಸೊ ಇದು ಪ್ರೈಸ್ ಬಂದು 299. ಆಕ್ಚುಲಿ ಇದ್ರ ಪ್ರೈಸು 599 ಇದೆ, ನೋಡ್ತಾ ಇರ್ಬೋದು. ಬಟ್ ಅದು ಆಫರಲ್ಲಿ 299 ಇದೆ. ಸೊ 299 ಇದು ಸಿಕ್ತು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ವರ್ತ್ ಅಂತ ಅನಿಸ್ತು. ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದ್ವಿ. ಇನ್ನು ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಬ್ಯಾಗಿ ಜೀನ್ಸೆ. ಸೊ ನಾನು ಇದನ್ನು ಟ್ರೈ ಮಾಡೋದಕ್ಕೆ ಕೊಟ್ಟಿದ್ದೆ, ಆಮೇಲೆ ಅದು ಸರಿ ಅಂತ ಹೇಳಿ ಅದನ್ನೇ ಪರ್ಚೇಸ್ ಮಾಡಿದ್ರು. ಸೊ ಇದು ಬ್ಯಾಗಿ ಜೀನ್ಸು, ಡಾರ್ಕ್ ಬ್ಲೂ ಕಲರ್ದಿರೋದು. ಈ ಥರ ಇಲ್ಲಿ ಪಾಕೆಟ್ ಸಿಗುತ್ತೆ, ಆ ಕಡೆ ಈ ಕಡೆ ಪಾಕೆಟು ಸಿಕ್ಕಾಪಟ್ಟೆ ಪಾಕೆಟ್ಸ್. ಒಂದು 6 ಪಾಕೆಟ್ಸ್ ಇದಾವೆ. ಸೊ ಇದೊಂದು ಪರ್ಚೇಸ್ ಮಾಡಿದ್ವಿ, ಇಷ್ಟೇನೆ. 2200 ಸಮಥಿಂಗ್ ಬಿಲ್ ಆಯಿತು. ಮತ್ತೆ ಜಾಸ್ತಿ ಏನು ಪರ್ಚೇಸ್ ಮಾಡೋದಕ್ಕೆ ಹೋಗ್ಲಿಲ್ಲ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಪರ್ಚೇಸ್ ಮಾಡಿದ್ವಿ. ಕಳಿಸಲ ಜೋಡಿಯೋಗಿ ಹೋದಾಗ ಲಿಪ್ಸ್ಟಿಕ್ ಮತ್ತೆ ಪರ್ಫ್ಯೂಮ್ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಸೊ ಈ ಸಲ ಅಷ್ಟು ಪರ್ಚೇಸ್ ಮಾಡೋದಕ್ಕೆ ಹೋಗಿಲ್ಲ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಪಾಪ ಬರ್ತಡೇ ಪ್ರತಿ ವರ್ಷನೂ ನಮ್ಮ ಪಾಪ ಬರ್ತಡೇಗೆ ನಾವು ಕೂಡ ಬಟ್ಟೆ ಪರ್ಚೇಸ್ ಮಾಡ್ತೀವಿ. ಸೊ ಅವ್ನ ಬರ್ತಡೇ ನಮ್ಮ ಬರ್ತಡೇ ಥರನೇ ಅನ್ಸುತ್ತೆ. ಇದೇನು ಸೆಕೆಂಡ್ ಇಯರ್ ಬರ್ತ್ಡೇ ಇದು. ಸೊ ನೋಡೋಣ ಹೆಂಗಿರುತ್ತೆ ಬರ್ತಡೇ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಅವ್ನ ಬರ್ತಡೇ ಬಂದಿರೋದು 26ಗೆ, 27ಗೆ ಗಣಪತಿ ಇದೆ. ಸೊ ಅದೊಂಥರ ಸೆಲೆಬ್ರೇಷನ್ ನಮಗೆ. ಸೊ ಅವತ್ತಿನ ದಿನ ವ್ಲಾಗ್ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮತ್ತೆ ಈಗ ಪಾನಿಪುರಿ ಮಾಡಬೇಕು, ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತಂತೂ ಮುಂಬೈನಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಬೆಳಗ್ಗೆಯಿಂದ ಮಳೆ ಇದ್ದಿದ್ರಿಂದ ನಾವು ಹೋಗೋದಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಬೆಳಗಿಂದ ಮನೇಲೆ ಇದ್ದೀವಲ್ಲ, ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಹೇಳಿ ಪಾನಿಪುರಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು. ಹಾಗೆಯೇ ನಾನು ಮುಂಬೈ ಸ್ಟೈಲ್ ಪಾನಿಪುರಿ ರೆಸಿಪಿನ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಪಾನಿಪುರಿ ಎಂಜಾಯ್ ಮಾಡಿದ್ವಿ. ಸೊ ಇದಿಷ್ಟ ಆಗಿದೆ ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.